ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಚಾನಲ್ಗೆ ತಮಗೆ ಸ್ವಾಗತ. ಹೊನ್ನಾವರದ ನಿಸರ್ಗ ತಾಣದಲ್ಲಿ ಕಳೆದ ಕ್ಷಣಗಣನೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರವು ಶರಾವತಿ ನದಿಯ ಹಿನ್ನೀರಿನಿಂದಾಗಿ ಪ್ರಸಿದ್ಧವಾಗಿದೆ. ಮ್ಯಾಂಗ್ರೋವ್ ಕಾಡುಗಳು, ತೆಂಗಿನ ತೋಟಗಳು ಮತ್ತು ಡೋಣಿ ವಿಹಾರಕ್ಕೆ ಇದು ಹೆಸರುವಾಸಿ. ಶರಾವತಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮ, ಮ್ಯಾಂಗ್ರೋವ್ ಬೋರ್ಡ್ವಾಕ್ ಮತ್ತು ಡೋಣಿ ವಿಹಾರವು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿದ್ದು, ಪ್ರಕೃತಿ ಪ್ರೇಮಿಗಳಿಗೆ ಸೂಕ್ತವಾದ ತಾಣವಾಗಿದೆ. ಮಾವಿನ ಕೂರ್ವೆ ಮತ್ತು ಕಾಸರಗೋಡು ದೋಣಿ ನಿಲ್ದಾಣಗಳಿಂದ ದೋಣಿ ವಿಹಾರ ಮಾಡಬಹುದು. ಇಲ್ಲಿನ ಹಿನ್ನೀರು ಕೇರಳದ ವಾತಾವರಣವನ್ನು ನೆನಪಿಸುತ್ತದೆ. ಪಕ್ಷಿ ವೀಕ್ಷಣೆ ಮತ್ತು ಫೋಟೋಗ್ರಫಿಗೆ ಇದು ಹೇಳಿ ಮಾಡಿಸಿದಂತಹ ಸ್ಥಳ. ಮ್ಯಾಂಗ್ರೋವ್ ಕಾಡುಗಳು ಉಷ್ಣವಲಯದ ಕರಾವಳಿ ಜೌಗು ಪ್ರದೇಶಗಳು ಮತ್ತು ನದಿಮುಖಜ ಭೂಮಿಯಲ್ಲಿ ಬೆಳೆಯುವ ವಿಶಿಷ್ಟ ಪರಿಸರ ವ್ಯವಸ್ಥೆ. ಉಪ್ಪು ಮತ್ತು ಸಿಹಿನೀರು ಮಿಶ್ರಿತ, ಆಮ್ಲಜನಕ ಕಡಿಮೆ ಇರುವ ಕೆಸರು ಮಣ್ಣಿನಲ್ಲಿ ಬೆಳೆಯುವಂತಹ ಸಸ್ಯವಾಗಿದ್ದರಿಂದ ಈ ಹಿನ್ನೀರಿನ ಪ್ರದೇಶದಲ್ಲಿ ನಾವು ಹೇರಳವಾಗಿ ಮ್ಯಾಂಗ್ರೋವ್ ಕಾಡುಗಳನ್ನು ಕಾಣುತ್ತೇವೆ. ಹೊನ್ನಾವರದಲ್ಲಿ ನಾವಿದ್ದ ಹೋಮ್ಸ್ಟೇ ಅತ್ಯುತ್ತಮವಾಗಿತ್ತು. ಟ್ರಿನಿಟಿ ವಿಲ್ಲಾ ಹೋಮ್ಸ್ಟೇದಲ್ಲಿ ತಂಗಿದ್ದ ನಾವು ಬೆಳಗ್ಗೆ 5 ಗಂಟೆಗೆ ಹೊರಡಲು ಸಿದ್ಧರಾಗಿದ್ದೆವು. ಕಾರಣ, ಹೊನ್ನಾವರದ ಹಿನ್ನೀರಿನಲ್ಲಿರುವ ಪಯಣದಲ್ಲಿ ಸೂರ್ಯೋದಯದ ಸುಂದರ ಸೊಬಗನ್ನು ಕಣ್ತುಂಬಿಸಿಕೊಳ್ಳುವುದು ಎಲ್ಲರ ಮನದ ಆಸೆಯಾಗಿತ್ತು. ಅದಕ್ಕಾಗಿ ಹತ್ತಿರದಲ್ಲಿದ್ದ ಅಡಗು ತಂಗುದಾಣಕ್ಕೆ ತೆರಳಿದೆವು. ಎಲ್ಲರೂ ಬೋಟ್ನಲ್ಲಿ ಕುಳಿತು ಸೂರ್ಯೋದಯದ ಕ್ಷಣಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಕಾತುರರಾಗಿದ್ದರು. ಶರಾವತಿ ನದಿಯ ಹಿನ್ನೀರಿನ ಕಿನಾರೆಯಲ್ಲಿ ಸೂರ್ಯ ಉದಯಿಸುವಂತಹ ಮಧುರ ಕ್ಷಣಗಳು. ನೇಸರ ನೋಡು, ನೇಸಾರ ನೋಡು, ನೇಸರ ನೋಡು, ನೇಸಾರ ನೋಡು, ನೇಸರ ನೋಡು, ನೇಸಾರ ನೋಡು, ನೇಸರ ನೋಡು. ಮೂಡಾಣ ಬೈಲಿಂದ ಮೇಲಕ್ಕೆ ಹಾರಿ ದೂರಾದ ಮಲೆಯ ತಲೆಯಾಣೇರಿ, ಮೂಡಾಣ ಬೈಲಿಂದ ಮೇಲಕ್ಕೆ ಹಾರಿ ದೂರಾದ ಮಲೆಯ ತಲೆಯಾನೇರಿ, ನೇಸಾರ ನೋಡು, ನೇಸರ ನೋಡು, ನೇಸಾರ ನೋಡು, ನೇಸರ ನೋಡು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಈ ಗೀತೆ ಎಷ್ಟು ಅರ್ಥಗರ್ಭಿತವಲ್ಲವೇ? ಹೊನ್ನಾವರದ ಈ ಸುಂದರ ಪಯಣ ರಕ್ಷಾಬಂಧನದಲ್ಲಿ ಸಹೋದರರು ತಮ್ಮ ಸಹೋದರಿಯರಿಗೆ ನೀಡಿದ ವಾಗ್ದಾನದ ಪ್ರವಾಸವಾಗಿತ್ತು. ನಮಗೆ ನೀವು
ಉಡುಗೊರೆ ಕೊಡುವ ಬದಲು ನಮ್ಮನ್ನ ನಿಸರ್ಗದ ಸವಿಯುಣಬಡಿಸುವ ಹೊನ್ನಾವರದ ಹಿನ್ನೀರಿನಲ್ಲಿ ಬೋಟ್ ರೈಡಿಂಗ್ ಮಾಡಿಸಿ ಎಂದು ಕೇಳಿಕೊಂಡಾಗ ಸಹೋದರರು ಅಸ್ತು ಎಂದಿದ್ದರು. ಅವರು ಕೊಟ್ಟ ವಾಗ್ದಾನದಂತೆ ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ಹೊನ್ನಾವರದ ಹಿನ್ನೀರಿನ ಕಿನಾರೆಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗುತ್ತಿರುವುದು ಸಂತಸ ಎನಿಸಿತು. ಇಂತಹ ಬಾಂಧವ್ಯ ಬೆಸೆಯುವ ಕೌಟುಂಬಿಕ ಪ್ರವಾಸಗಳು ನಿರಂತರವಾಗಿ ನಡೆಯಲಿ ಎಂಬುದು ನಮ್ಮೆಲ್ಲರ ಆಸೆಯಾಗಿತ್ತು. ನಿಸರ್ಗದ ಸವಿಯನ್ನು ಉಣಬಡಿಸುವ ಇಂತಹ ತಾಣಗಳಿಗೆ ಮತ್ತೆ ಮತ್ತೆ ಬರೋಣ ಎಂದು ಸಹೋದರರು ತಿಳಿಸಿದರು.